ಬಿಡಿಸೋ ರೀತಿ, ದಿಸ್ ವಿಲ್ ಬಿ ಇನ್ ದಿಸ್ ಶೇಪ್. ಹಿ ಈಸ್ ಆಲ್ರೆಡಿ ಪೀಲ್ಡ್. ಸ್ವಲ್ಪ ತೆಗ್ದಿಯಾರೆ, ಅದಕ್ಕೆ ಕಾಳು ಬಿಡಿಸ್ಕೊಳ್ಳೋದು. ಇದು ರೆಡಿ ಬಿಡಿಸಿರೋದು ಸಿಗತ್ತೆ. ದಿಸ್ ಇಸ್ ಅವೈಲಬಲ್ ಈವನ್ ವಿತ್ ದ ಪೀಲ್ಡ್ ವರ್ಷನ್. ಹಯಾಸಿಂತ್ ಬೀನ್ಸ್. ಇದು ಬಲ್ತಿರೋದು ಎಳೆದು ಸೆಪರೇಟ್ ಮಾಡ್ಕೋಬೇಕು. ಬಲ್ತಿರೋದನ್ನ ಹಿತಕ್ಬಿಟ್ಟು ಹಿತಕ್ ಬೇಳೆ ಮಾಡ್ಬೋದು. ಇದು ರೊಟ್ಟಿ ಉಪ್ಪಿಟ್ಟಿಗೆ ಹಾಕೋಬಹುದು. ಈ ಬಲ್ತಿರೋದನ್ನ 6 to 8 hours ಫುಲ್ ನೀರು ಮೇಲ್ ಬರೋ ತನಕ ನೆನೆಸಿ ಆಮೇಲೆ ಹಿತ್ಕೋದು. These are again separated to 2 versions. These are what are not unmatured or not too ripened ones. These are the more ripened ones. This will be little larger in size and it will be harder. This is soaked overnight 7 to 8 hours till the water is coming over the top. More water, 6 to 8 hours, and this is after it is soaked, it gets softened and then it is squeezed. And the squeezed version is used for hitak bele saru vise. Hitak bele is squeezed dal. Literally means squeezed dal. ಹ್ಯಾಸಿಂತ್ ಬೀನ್ ಅವರೆಕಾಳು ಸಾರು ಎಳೆ ಕಾಳಲ್ಲಿ ಮಾಡೋದು. ದಿಸ್ ಈಸ್ ಅನ್ರೈಪ್ಡ್ ಹ್ಯಾಸಿಂತ್ ಬೀನ್ in which rasam is made. She is putting into this measuring, I don't know what is it called in English. Kannada it is called pavu. ಎಷ್ಟು ಹಾಕ್ತೀಯ? ಒಂದೂವರೆ ಪಾವು ಕಾಳು ಹಾಕತ್ತೆ. 1.5 of this measurement she is going to use hyacinth beans to make rasam. She is going to sort out the clean ones. ಇದನ್ನ ಆರಿಸ್ತಾರೆ. ಸುಮಾರಾಗಿರೋ ತೆಗೆದು ಚೆನ್ನಾಗಿರೋ ಕಾಳನ್ನ ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾರೆ. ವಾಶ್ ದ ಹ್ಯಾಸಿಂತ್ ಬೀನ್ಸ್. ಇದನ್ನ ತೊಳ್ಕೊಳ್ಳಿ. ಎಳೆ ಅವರೆಕಾಳನ್ನ ಕುಕ್ಕರ್ಗೆ ಹಾಕೊಂಡು ಬೇಳೆ ಬೇಯಿಸೋ ತರ ಅರ್ಶಿನ, ಎಣ್ಣೆ, ನೀರು ಹಾಕಿ 4 ವಿಸಿಲ್ ಅಮ್ಮ. 5ರಿಂದ 6 ವಿಸಿಲ್ ಕೂಗಿಸ್ಬೇಕು. ದ ಸೇಮ್ ಆಸ್ ಯು ಗೋನ್ ಕುಕ್ ದ ತೂರ್ ದಾಲ್. ಪುಟ್ ಸಮ್ ಟರ್ಮರಿಕ್, water, little bit of oil and put the whistle. Let it go for 5 to 6 times. ಈ ಸಾರಿಗೆ ತೊಗರಿ ಬೇಳೆ ಹಾಕಲ್ಲ. We don't use tur dal in making this rasam. Vagarne base for all the avrekai dishes. This is vagarne seasoning base for all the hyacinth bean dishes. ಅವರೆಕಾಯಿ ಈ ತರ ಒಗ್ಗರಣೆ ಹಾಕೊಂಡು ಇದನ್ನ ರೊಟ್ಟಿ, ಉಪ್ಪಿಟ್ಟು, ದೋಸೆ, ಇಡ್ಲಿ ಎಲ್ಲದಕ್ಕೂ ಉಪಯೋಗಿಸ್ಕೋಬಹುದು. This basic seasoning and cooking method can be used for all the hyacinth bean dishes with which you can make roti, upma, idli, and the same seasoning is used for pigeon peas. It's the same method, cooking method, seasoning, ingredients ಎಲ್ಲ everything. ಇದೇ ರೀತಿ ಒಗ್ಗರಣೆ ಹಾಕೊಳ್ಳೋದು ತೊಗರಿ ಕಾಳಿಗೆ, ವಿಚ್ ಇಸ್ ಆಲ್ಸೋ, ಇದು ಕೂಡ ಸೀಸನಲ್, ಯಾವಾಗಲೂ ಸಿಗೋದಿಲ್ಲ. ಇದೇ ರೀತಿ ಒಗ್ಗರಣೆ ಹಾಕೊಂಡು ಬೇಯಿಸ್ಕೊಂಡು ಇದನ್ನ ರೊಟ್ಟಿ, ದೋಸೆಗೆ ಹಾಕೊಳ್ಳೋದು ತೊಗರಿ ಕಾಳಲ್ಲಿ ಮಾಡುವಾಗ. ತೊಗರಿ ಕಾಳಿಗೆ, ಅವರೆಕಾಯಿಗೆ ಇದೇ ಸೇಮ್ ಮೆಥಡ್ ಆಫ್ ಕುಕಿಂಗ್. This is cooked and cooled before adding to idli, dosa, roti or upma. ಈ ಒಗ್ಗರಣೆ ಮಾಡಿಕೊಂಡು ಆರಿಸ್ಕೊಂಡು ಇಡ್ಲಿ ಹಿಟ್ಟಿಗೆ, ದೋಸೆ ಹಿಟ್ಟಿಗೆ, ಉಪ್ಪಿಟ್ಟಿಗೆ ಒಗ್ಗರಣೆ ಜೊತೆಗೆ ರೊಟ್ಟಿಗೆ ಹಾಕೊಂಡು ಕಲಿಸ್ಕೊಳ್ಳೋದು. ಕಾದಿರೋ ಎಣ್ಣೆಗೆ ಸಾಸಿವೆ. To the heated oil add mustard seeds, let it splutter. ಕರ್ಗುದ ಮೇಲೆ
ಸ್ವಲ್ಪ ಜೀರಿಗೆ, then add little bit of jeera, ಗ್ರೀನ್ ಚಿಲ್ಲಿ, ಹಸಿಮೆಣಸಿನಕಾಯಿ, ಹದ ನೋಡಿಕೊಂಡು ಖಾರ ನೋಡಿಕೊಂಡು ಮೆಣಸಿನಕಾಯಿದು ಹಾಕೊಳ್ಳಿ. ಆ್ಯಡ್ ಗ್ರೀನ್ ಚಿಲ್ಲೀಸ್ ಅಕಾರ್ಡಿಂಗ್ಲಿ ಟು ಯುವರ್ ಸ್ಪೈಸ್. ಇಂಗು ಆಸಫತೀರ, ಕರಿಬೇವು, ದೋಸೆ ಬೇಡ. ಹ್ಯಾಸನ್ ಬೀನ್, ಅವರೆಕಾಳು, ಮುಳುಗೋ ತನಕ ನೀರು ಹಾಕಿ, ಸ್ವಲ್ಪ ಹೆಚ್ಚಾಗಿ ಹಾಕೋಬಹುದು. ಆ್ಯಡ್ ವಾಟರ್ until you soak and little more than it is soaked. Add salt, ಉಪ್ಪು ಹದಕ್ಕೆ ಹಾಕೊಳ್ಳಿ. ಇಲ್ಲಿ ಉಪ್ಪು ಹಾಕಿರುತ್ತೆ, ಸೊ ದೋಸೆ ಇಡ್ಲಿ ಹಿಟ್ಟಿಗೆ ಹದ ನೋಡ್ಕೊಂಡು ಹಾಕೊಳ್ಳಿ. The salt will be added here to cook, so dosa or idli or upma, for anything which this will be used, consider the salt and then add the extra salt to those dishes. ಎಷ್ಟು ಒಂದು 5-6 ಕೂಡ. Close the lid, put the whistle and let it go for 6 whistles, 5 to 6 whistles. 5ರಿಂದ 6 ಕೂಗು ಕೂಗಿಸಿ. ಬೆಂದಿಲ್ಲ ಅಂದರೆ ತಿರ್ಗಾ ಇನ್ನೊಂದೆರಡು ಸತಿ ಕೂಗಿಸ್ಬೇಕಾಗತ್ತೆ. ಕಾಳು ಮೇಲೆ ಡಿಪೆಂಡ್ ಆಗುತ್ತೆ. Let it go for 5 to 6 whistles. If it hasn't cooked, then again put the whistle and maybe let it go for another 2 whistles depending on the bean. ಬೆಂದಿರೋ ಅವರೆಕಾಳು, cooked hyacinth bean. This is how she'll squeeze and check if it is cooked sufficiently. Otherwise cook again depending on how much of hardness you can eat. ಕಾಳು ತೆಕ್ಕೊಂಡು ಕ್ಯೂಚ್ಕೊಂಡು ನೋಡಿ. ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದೆರಡು ವಿಸಿಲ್ ಕೂಗಿಸಿ. ಮೇಲೆ ಕೂಗಿಸಿ.